Good morning, students. I think everyone is fine with health. All right. So coming back to subject English, we have started the poem called Lucy Gray, right? 2.4 Lucy Gray. So Lucy Gray, the poem of William Wordsworth. The poem of William Wordsworth. William Wordsworth, known as the English Romantic poet, right? And we had seen the first four lines of this poem in our previous class. So starting the child was sent out with the lantern by her father to bring her mother back to the home as it was dark in the night. And at the same day, at the same night, the storm was expected to hit, but unexpectedly, when this child Lucy went with the lantern in the hand in the darks of that snow, the storm hit unexpectedly before the time, and there the Lucy was lost and she was found never again. The song of that Lucy is still heard in the ears. It is whistling with the wind in the snowy area. ಏನಾಯಿತು ಸ್ಟಾರ್ಟಿಂಗು, ಲೂಸಿ ಅನ್ನೋಳಿಗೆ ಅವಳ ತಂದೆ ಏನು ಮಾಡ್ತಾನ, ಆ ಒಂದು ಲ್ಯಾಂಟರ್ನ್ ತೆಗೆದುಕೊಂಡು ಹೋಗಿ ನಿನ್ನ ತಾಯಿಯನ್ನು ಕರೆದುಕೊಂಡು ಬಾ ಮನೆಗೆ ಅಂತ ತಂದು ಆ ಒಂದು ಲೂಸಿ ಅನ್ನೋಳಿಗೆ ತಂದೆ ಏನು ಮಾಡ್ತಾನ, ಕಳಿಸ್ತಾನ. ಅಲ್ಲಿ ಫುಲ್ ಸ್ನೋ ಇರ್ತದ, ಹಿಮ ಇರ್ತದ. ಅವತ್ತಿನ ರಾತ್ರಿ ಚಂಡಮಾರುತ ಅಪ್ಪಳಿಸುವ ಒಂದು ಸಂಭವವಿರ್ತದೆ. ಆದರೆ ಅವಳ ದುರಾದೃಷ್ಟ ಏನಾಗ್ತದ, ಆ ಚಂಡಮಾರುತ ಯಾವಾಗ ಬರಬೇಕು, ಯಾವ ಟೈಮಿಗೆ ಬರಬೇಕಾಗಿತ್ತು ಅದಕ್ಕಿಂತ ಮುಂಚೆನೆ ಬಂದುಬಿಡ್ತದ. ಹೀಗಾಗಿ ಆ ಚಂಡಮಾರುತದ ಅಬ್ಬರಕ್ಕೆ ಸಿಲುಕಿ ಈ ಲೂಸಿ ಅನ್ನೋಳು ಕಾಣೆಯಾಗಿಬಿಡ್ತಾಳ, ಕಣ್ಮರಿಯಾಗಿಬಿಡ್ತಾಳ. ಆಮೇಲೆ ಎಷ್ಟೇ ಹುಡುಕಿದರೂ ಆ ಲೂಸಿ ಅನ್ನೋ ಒಂದು ಬಾಲೆ ಮರಳಿ ಸಿಗಂಗಿಲ್ಲ. ರೈಟ್? ಓಕೆ. ಆಮೇಲೆ ಲೂಸಿ ಅನ್ನೋಳ ಮೇಲೆ ಬಹಳಷ್ಟು ಪೋಯಮ್ಸ್ಗಳನ್ನ ಒಂದು ವಿಲಿಯಂ ವರ್ಡ್ಸ್ವರ್ತ್ ಬರೆದಿದ್ದಾರೆ. ಆಮೇಲೆ ಆ ವಿಲಿಯಂ ವರ್ಡ್ಸ್ವರ್ತ್ಗೆ ಲೂಸಿ ಅನ್ನೋಳು ಬರೇ ಅವನ ಕಲ್ಪನೆ ಇರಬಹುದು ಅಂತಂದು ಎಲ್ಲರೂ ವಿಚಾರ ಮಾಡ್ತಾರೆ. ಯಾಕಂದ್ರೆ ಲೂಸಿ ಅನ್ನೋಳು ಹುಡುಗಿ ಯಾರು ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ರೈಟ್? And coming back to the first four lines of the poem, oft I had heard of Lucy Gray, and when I crossed the wild, I chanced to see at the break of day the solitary child. ಆಗಾಗ ನಾನು ಆ ಒಂದು ಲೂಸಿ ಗ್ರೇ ಅನ್ನೋಳ ಬಗ್ಗೆ ಕೇಳಿದ್ದೆ, ಮತ್ತು ಯಾವಾಗ ನಾನು ಆ ಒಂದು ವೈಲ್ಡನ್ನು ಅಥವಾ ಒಂದು ಕಾಡನ್ನು ದಾಟಬೇಕಾದ್ರೆ, ಅದರ ಸಮೀಪ ಹೋಗಬೇಕಾದ್ರೆ ನನಗೆ ಯಾವಾಗಲೂ ಏನಾಗ್ತದೆ, ಆ ಒಂದು ನಸುಕಿನಲ್ಲಿ ಆ ಒಂದು ಸಾಲಿಟರಿ ಚೈಲ್ಡ್ ಅಂದ್ರೆ ಆ ಲೂಸಿ ಏನು ಒಬ್ಬಳೆ ಹೋಗಿದ್ದಲ್ಲ ಅವಳ ಗೋಚರವಾದಂತೆ ಆಗುತ್ತದೆ ಅಂತಂದು ಹೇಳ್ತಾರೆ. ರೈಟ್? ಸೊ ಯಾವಾಗ ನಾನು ಆ ಒಂದು ಕಾಡನ್ನು ದಾಟಬೇಕಾದ್ರೆ ಅಥವಾ ಅದರ ಸಮೀಪ ಹೋಗಿದಾಗ ನನಗೆ ಆ ಒಂದು ಸಾಲಿಟರಿ ಚೈಲ್ಡು ಕಣ್ಣಿಗೆ ಗೋಚರ ಆಗ್ತದೆ ಅಂತಂದು ಒಂದು ನೆನಪನ್ನು ಅಲ್ಲಿ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾಡ್ ಸೀನ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಸೊ ನಾವು ವಾಟ್ ವಿ ವಿಲ್ ಡೂ, we will move to the next stanza, that is from number 5. So before we start there, I will be reading so that you can understand the pronunciation of words. Okay, listen carefully. No mate, no comrade. No mate, no comrade, Lucy knew. So ಯಾರು ನನ್ನ ಕಂಪ್ಯಾನಿಯನ್ನೂ ಇಲ್ಲ, ನನಗೆ ಸ್ನೇಹಿತರು ಯಾರು ಇಲ್ಲ, ಅದು ನನಗೆ ಗೊತ್ತಿತ್ತು. ಯಾರು ಹೇಳ್ತಾರ? ಲೂಸಿ ಹೇಳ್ತಾಳೆ. ಸೊ ನೋ ಮೇಟ್, ನೋ ಕಾಮ್ರೇಡ್, ಲೂಸಿ ನ್ಯೂ ಇಟ್. ಸೊ ಅವಳಿಗೆ ಗೊತ್ತಿತ್ತು
ಅವಳ ಕಂಪ್ಯಾನಿಯನ್ನು ಅಲ್ಲಿ ಯಾರೂ ಇಲ್ಲ, ಹಾಗೂ ಅವಳ ಸ್ನೇಹಿತರು ಅಲ್ಲಿ ಯಾರೂ ಇಲ್ಲ. ಶಿ ಡ್ವೆಲ್ಟ್ ಆನ್ ಅ ವೈಡ್ ಮೂರ್. ಸೊ ಶಿ ಡ್ವೆಲ್ಟ್ ಆನ್ ಎ ವೈಡ್ ಮೂರ್. ಡ್ವೆಲ್ಟ್ ಅಂದ್ರೇನು? ವಾಸ ಮಾಡುವುದು, ಲಿವ್ ಇಟ್, ರೈಟ್, ಲಿವಿಂಗ್. ಸೊ ಶಿ ಡ್ವೆಲ್ಟ್ ಆನ್ ಎ ವೈಡ್ ಮೂರ್. So as Lucy knew, she was walking alone in that forest or in that hilly area, snowy area. ಸೊ ಅವಳು ಅಲ್ಲಿ ಒಬ್ಬಳೇ ಕತ್ತಲಲ್ಲಿ ಆ ಒಂದು ಬೆಳಕಿನ ಕಂದೀಲನ್ನು ಹಿಡಿದು, ಲ್ಯಾಂಟರ್ನ್ ಅಂತ ಏನಂದೀವಿ ನಾವು, ಅದನ್ನು ಹಿಡಿದು ಹೋಗ್ತಾ ಇರ್ತಾಳೆ. ಅವಳಿಗೆ ಗೊತ್ತಿರ್ತದೆ ಆಕಿನ ಜೊತೆಗೆ ಅಲ್ಲಿ ಯಾರೂ ಇರೋಂಗಿಲ್ಲ, ಕಂಪನಿ ಇರೋಂಗಿಲ್ಲ, ಹಾಗೂ ಯಾವ ಒಬ್ಬ ಸ್ನೇಹಿತನು ಅವಳ ಜೊತೆಯಲ್ಲಿ ಬರ್ತಾ ಇರೋಂಗಿಲ್ಲ. ಸೊ ಶಿ ಡ್ವೆಲ್ಟ್ ಆನ್ ಎ ವೈಡ್ ಮೂರ್. ಅಂದ್ರೆ ಡ್ವೆಲ್ಟ್ ಅಂದ್ರೆ ಏನು? ಇಟ್ ಈಸ್ ಲಿವಿಂಗ್, ರೈಟ್. ಡ್ವೆಲ್ಟ್ ನಂಬರ್ 5, that is number 6. Okay, lived. She lived. So what happened? She dwelt on a wide moor. ವಿಶಾಲವಾದ ಒಂದು ಬಂಜರ ಭೂಮಿಯಲ್ಲಿ ಅವಳು ವಾಸ ಮಾಡ್ದಂಗೆ ಆಗ್ತಾ ಇತ್ತು. ದ ಸ್ವೀಟೆಸ್ಟ್ ಥಿಂಗ್ ದಟ್ ಎವರ್ ಗ್ರೀವ್ ಬಿಸೈಡ್ ಅ ಹ್ಯೂಮನ್ ಡೋರ್. ಸೊ ಮಾನವನ ಬಾಗಿಲಿನ ಪಕ್ಕದಲ್ಲಿ ಇದು ಒಂದು ಅತ್ಯಂತ ಸಿಹಿಯಾದ ವಿಷಯವನ್ನು ಹೇಳ್ತದೆ. ಏನಂತ? ಆ ಒಂದು ರಾತ್ರಿಯಲ್ಲಿ ಅವಳು ಒಬ್ಬಳೇ, ಯಾವೊಬ್ಬ ಜೊತೆಗಾರ ಇಲ್ಲ, ಯಾವೊಬ್ಬ ಸ್ನೇಹಿತ. ಸೊ ದಟ್ ವಾಸ್ ಅಬೌಟ್ second stanza, where she was walking alone. There was no company, there was no friends, right? This was known to that Lucy who was walking. ಸೊ ಇದೆಲ್ಲ ಅವಳಿಗೆ ಗೊತ್ತಿತ್ತು, ಯಾರು ನನ್ನ ಜೊತೆ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಅಂತಂತು, ರೈಟ್. ಸೊ ಅವಳೇನು ಮಾಡ್ತಾಳೆ? ಅಲ್ಲಿ ಆ ವಿಶಾಲವಾಗಿರ್ತಕ್ಕಂಥ ಒಂದು ಬಂಜರ ಭೂಮಿಯಲ್ಲಿ ಅವಳು ವಾಸ ಮಾಡ್ತಾ ಇರ್ತಾಳೆ. ಡ್ವೆಲ್ಟ್ ಅಂದ್ರೆ ಏನಲ್ಲಿ? ವಿ ಹ್ಯಾವ್ ಕಮ್ ಅಕ್ರಾಸ್ ದ ವರ್ಡ್ಸ್ ಕಾಲ್ಡ್ ಮೇಟ್, then comrade, and then moor, right? So dwelt. So these are the words which are given in the second stanza, and you should be knowing what this mate means, comrade means, dwelt means, and moor means, right? So the sweetest thing that ever grew beside a human door. So this is about a second one, right? The next, coming to third, that is you at spy the fawn at play, the hair upon the green, but the sweet face of Lucy Gray will never more be seen. So this is reading of that stanza. You at spy the fawn at play, the hair upon the green, but the sweet face of Lucy Gray will never more be seen. So this is about the third stanza. You at spy. Spy means what? Look. ನೋಡು ಅಂತ ಕರಿತೀವಿ ನಾವು. ಸೊ ಯು ವೆಟ್ ಸ್ಪೈ ದ ಡಾಗ್, ಸ್ಪೈ ದ ಫಾನ್. ವಾಟ್ ಇಸ್ ದಟ್ ಫಾನ್ ದೇರ್? ಅ ಬೇಬಿ ಡಿಯರ್. ಫಾನ್ ಅಂದ್ರೇನು? ಅ ಬೇಬಿ ಡಿಯರ್. ಈ ಒಂದು ಜಿಂಕೆಯ ಮರಿ ಅಂತ ಕರಿತೀವಿ ನಾವು, ಅದಕ್ಕೆ ಫಾನ್ ಅಂತ ಕರಿತೀವಿ. ಸೊ ಯು ವೆಟ್ ಟು ಸ್ಪೈ ದ ಫಾನ್ ಅಟ್ ಪ್ಲೇ ಅಂದ್ರ ಅಲ್ಲಿ ನೀನು ಆ ಒಂದು ಜಿಂಕೆಯ ಮರಿ ಆಟವಾಡ್ತಾ ಇರೋದನ್ನ ನೋಡು. ಆಮೇಲೆ ದ ಹೇರ್ ಅಪಾನ್ ದ ಗ್ರೀನ್, ದ ಹೇರ್ ಅಪಾನ್ ದ ಗ್ರೀನ್. ಹೇರ್ ಅಂದ್ರೆ ಏನು? ಮೊಲ, ರೈಟ್? ವಿ ಕಾಲ್ ಇಟ್ ಆಸ್ ರಾಬಿಟ್. ಸೊ ದ ಹೇರ್ ಅಪಾನ್ ದ ಗ್ರೀನ್. ವಾಟ್ ಇಸ್ ಗ್ರೀನ್ ದೇರ್? ದ ಲ್ಯಾಂಡ್ ಕವರ್ಡ್ ವಿತ್ ಗ್ರಾಸ್. Land covered with grass. So you at spy at the fawn
ಯು ಎಟ್ ಸ್ಪೈ ದ ಫಾನ್ ಎಟ್ ಪ್ಲೇ ಅಂದ್ರ ನೀ ಅಲ್ಲಿ ನೋಡ್ತಾ ಇದ್ರು ಜಿಂಕೆ ಮರಿ ಒಂದು ಆಟ ಆಡ್ತಾ ಇದೆ. ರೈಟ್, ಯು ಎಟ್ ಸ್ಪೈ ದ ಫಾನ್ ಎಟ್ ಪ್ಲೇ ಅಂದ್ರ ನೀ ಅಲ್ಲಿ ನೋಡಬಹುದು ಒಂದು ಜಿಂಕೆಯ ಮರಿ ಆಟ ಆಡ್ತಾ ಇದೆ. ಅದರ ಜೊತೆಗೆ ದ ಹೇರ್ ಅಪಾನ್ ದ ಗ್ರೀನ್, ದ ಹೇರ್ ಅಪಾನ್ ದ ಗ್ರೀನ್ ಅಂದ್ರೆ ಹೇರ್ ಅಂದ್ರೆ ಏನು? ಮೊಲ. ಸೊ ಮೊಲ ಏನ್ ಮಾಡ್ತಾ ಇದೆ, ಅಲ್ಲಿ ಏನು ಒಂದು ಲ್ಯಾಂಡ್ ಇದೆ, ಅಲ್ಲಿ ಗ್ರಾಸ್ ಕವರ್ ಆಗಿದೆ, ಅದನ್ನು ನೀನು ನೋಡಬಹುದು. ಜಿಂಕೆ ಮರಿ ಆಟವಾಡುವುದನ್ನು ನೋಡಬಹುದು. ಹಾಗೂ ಆ ಒಂದು ಮೊಲ ಅಲ್ಲಿ ಗ್ರೀನ್ ಮೇಲೆ ಇರುವುದನ್ನು ನಾವು ನೋಡಬಹುದು. ಅಂದ್ರೆ ಆ ಮೊಲ ನಾವು ಎಲ್ಲಿ ಕಾಣಬಹುದು? ಅಲ್ಲಿ ಏನು ಒಂದಿಷ್ಟು ಲ್ಯಾಂಡ್ ಗ್ರಾಸ್ ಮೇಲೆ ಕವರ್ ಆಗಿದೆ, ಅಲ್ಲಿ ಮೊಲವನ್ನು ಕಾಣಬಹುದು. ಬಟ್ ದ ಸ್ವೀಟ್ ಫೇಸ್ ಆಫ್ ಲೂಸಿ ಗ್ರೇ ವಿಲ್ ನೆವರ್ ಮಾರ್ ಬಿ ಸೀನ್. ಅಂದ್ರ ಅಲ್ಲಿ ಆಡ್ತಾ ಇರ್ತಕ್ಕಂಥ ಜಿಂಕೆಯ ಮರಿ ನೋಡಬಹುದು, ಅಲ್ಲಿ ಮೊಲ ಏನು ಒಂದು ಆ ಗ್ರಾಸ್ ಅಲ್ಲಿ ಕುಂತಿದೆ ಅದನ್ನು ನೋಡಬಹುದು. ಆದರೆ ಆ ಒಂದು ಸ್ವೀಟ್ ಫೇಸ್, ಅದೇನೋ ಒಂದು ಅಂದವಾಗಿರ್ತಕ್ಕಂಥ ಮುಖ ಯಾರ್ದು? ಲೂಸಿ ಗ್ರೇ. ದ ಸ್ವೀಟ್ ಫೇಸ್ ಆಫ್ ದಟ್ ಲೂಸಿ ಗ್ರೇ ವಿಲ್ ನೆವರ್ ಮಾರ್ ಬಿ ಸೀನ್. ಅಂದ್ರ ಅದು ಯಾವತ್ತಿಗೂ ಅಲ್ಲಿ ಕಾಣ ಸಿಗುವುದಿಲ್ಲ. ಸೊ ಅಲ್ಲಿ ಆ ಒಂದು ಲೂಸಿ ಗ್ರೇ ಮುಖವನ್ನು ನಮಗೆ ಕಾಣುವುದಿಲ್ಲ ಅಂತಂದು ಹೇಳಲಿಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಅಲ್ಲಿ ಆಡ್ತಾ ಇರ್ತಕ್ಕಂಥ ಜಿಂಕೆಯ ಮರಿಯನ್ನು ಹೇಳಿದ್ದಾರೆ, ಅಲ್ಲಿ ಮೊಲ ಇರುವುದನ್ನು ಅವರು ಹೇಳಿದ್ದಾರೆ. ಆದರೆ ಅಲ್ಲಿ ಆ ಒಂದು ಲೂಸಿ ಗ್ರೇ ಅವಳ ಮುಖ ಅಲ್ಲಿ ಇಲ್ಲ, ಹಾಗೂ ನಮಗದು ಯಾವಾಗಲೂ ಇನ್ಮೇಲೆ ಕಾಣಂಗಿಲ್ಲ ಅಂತ ತಂದು ಬರೆದಿದ್ದಾರೆ. ರೈಟ್, ಯಟ್ ಯು ಎಟ್ ಸ್ಪೈ ದ ಫಾನ್ ಎಟ್ ಪ್ಲೇ ಅಂದ್ರ ನೀ ಅಲ್ಲಿ ಏನು ಒಂದು ಜಿಂಕೆಯ ಮರಿ ಆಡ್ತಾ ಇದೆ. ದ ಹೇರ್ ಅಪಾನ್ ದ ಗ್ರೀನ್ ಅಂದ್ರ ಅಲ್ಲಿ ಮೊಲನು ಏನ್ ಮಾಡ್ತಾ ಇದೆ, ಅಲ್ಲಿ ಏನು ಒಂದಿಷ್ಟು ಲ್ಯಾಂಡ್ ಇದೆ ಅದರ ಮೇಲೆ ಗ್ರಾಸ್ ಕವರ್ ಆಗಿದೆ, ಅಲ್ಲಿ ನಾವು ಮೊಲವನ್ನು ನೋಡಿದೆವು. ಅಲ್ಲಿ ಆಡ್ತಕ್ಕಂಥ ಒಂದು ಜಿಂಕೆಯ ಮರಿಯನ್ನ ನೋಡಿದೆವು, ಅಲ್ಲಿ ಒಂದು ಮೊಲವು ಆ ಒಂದು ಗ್ರಾಸ್ ಅಲ್ಲಿ ಇರ್ತಕ್ಕಂಥ ಮೊಲವನ್ನು ನಾವು ನೋಡಿದೆವು. ಆದರೆ ಅಲ್ಲಿ ಏನು ಇವಳು ಹೋಗ್ತಾ ಇದ್ದು ಲೂಸಿ ಗ್ರೇ, ಅವಳ ಮುಖ ನಮಗಿನ್ನೆಂದೂ ಕಾಣುವುದಿಲ್ಲ ಅಂತ ತಂದು ಬರೆದಿದ್ದಾರೆ. ರೈಟ್, ಸೊ ದಟ್ ಈಸ್ ಅಬೌಟ್ ಥರ್ಡ್ ಸ್ಟ್ಯಾಂಜಾ. Then the next, come to page 62. There we'll just read, right? Tonight will be a stormy night. You to the town must go and take a lantern, child, to light your mother through the snow. Tonight will be a stormy night. You to the town must go. ಅಂದ್ರ ಇವತ್ತೇನು ಒಂದು ರಾತ್ರಿ ಇದೆ, ಈ ರಾತ್ರಿ ಏನಾಗ್ತದ? ಸ್ಟಾರ್ಮಿ ನೈಟ್ ಅದ. ಈ ಚಂಡಮಾರುತ ಬರೋ ಒಂದು ಏನು ಹವಾಮಾನ ವೈಪರೀತ್ಯ ಇದೆ ಅದು ಇವತ್ತೇ ಬರ್ತದ ರಾತ್ರಿ. ಆದರೂ ನೀ ಏನು ಮಾಡಬೇಕು? ಯು ಟು ದ ಟೌನ್ ಮಸ್ಟ್ ಗೋ. ಯು ಟು ದ ಟೌನ್ ಅಂದ್ರೆ ನೀನು ಟೌನಿಗೆ ಕಂಪಲ್ಸರಿ ಹೋಗಲೇಬೇಕು. ಮಸ್ಟ್ ಗೋ, ಶುಡ್ ಆ್ಯಂಡ್ ಮಸ್ಟ್ ಅಂತ ಹೇಳ್ತಾ ಇರ್ತೀವಿ. ರೈಟ್, ಈ ಒಂದು ರಾತ್ರಿ ಚಂಡಮಾರುತ ಬರುತ್ತೆ, ನೀನು ಟೌನಿಗೆ ಕಂಪಲ್ಸರಿ ಹೋಗಲೇಬೇಕು. ಆ್ಯಂಡ್ ಟೇಕ್ ಅ ಲ್ಯಾಂಟರ್, ಹೇಗೆ ಹೋಗಬೇಕು? ಆ ಒಂದು ಕತ್ತಲಲ್ಲಿ. ಟೇಕ್ ಅ ಲ್ಯಾಂಟರ್, ಲ್ಯಾಂಟರ್ ಅಂದ್ರೆ ಕಂದೀಲು ಅಂತ ಹೇಳಿದ್ವಿ ನಾವು. ರೈಟ್, ಅದರಿಂದ ಬೆಳಕು ಬರ್ತದೆ, ಆ ಬೆಳಕಿನಲ್ಲಿ ನಾವು ನಡೀತಾ ಹೋಗ್ತಾ ಇರ್ತೀವಿ. ರೈಟ್, ಸೊ ಆ್ಯಂಡ್ ಟೇಕ್ ಅ ಲ್ಯಾಂಟರ್ನ್ ಚೈಲ್ಡ್ ಟು ಲೈಟ್ ಯುವರ್ ಮದರ್ ಥ್ರೂ ದ ಸ್ನೋ. ಅಂದ್ರ ನೀ ಏನು ಆ ಒಂದು ಬೆಳದಿಂಗಳ ಆ ಒಂದು ಬೆಳಕಿನ ಅಡಿಯಲ್ಲಿ ನಡೀತಾ ಇರ್ತೀಯ, ಆ ಒಂದು ಲ್ಯಾಂಟರ್ನ್ ಅನ್ನ ಇಟ್ಕೊಂಡು ಅದನ್ನು ಎದಕ್ಕೆ ತಗೊಂಡು ಹೋಗ್ಬೇಕು ಅಂದ್ರ ಟು ಲೈಟ್ ಯುವರ್ ಮದರ್ ಥ್ರೂ ದ ಸ್ನೋ. ಆ ಹಿಮದಲ್ಲಿ ಏನು ನಾವು ನಡ್ಕೊಂತ ಬರ್ತಾ ಇರ್ತೀರಿ ನೀವು, ಅವಾಗ ಬೆಳಕು ಬೇಕಲ್ಲ, ಅದಕ್ಕೆ ಆ ಒಂದು ಲ್ಯಾಂಟರ್ನ್ ಅನ್ನ ತೆಗೆದುಕೊಂಡು ಹೋಗುವಂತ ತಂದು ಅವರ ತಂದೆ ಹೇಳಿರ್ತಾನೆ. ಸೊ ಟುನೈಟ್ ವಿಲ್ ಬಿ ಅ ಸ್ಟಾರ್ಮಿ ನೈಟ್, ಯು ಟು ದ ಟೌನ್ ಮಸ್ಟ್ ಗೋ. ಇವತ್ತಿನ ರಾತ್ರಿ ಏನಿದೆ ಅದು ಸ್ಟಾರ್ಮಿ ನೈಟ್ ಇದೆ, ಚಂಡಮಾರುತದ ರಾತ್ರಿ ಇದೆ. ಆದರೂ ನೀನು ಪಟ್ಟಣಕ್ಕೆ ಹೋಗಲೇಬೇಕು. ಹೋಗ್ಬೇಕಾದ್ರೆ ಆ ಒಂದು ಲ್ಯಾಂಟರ್ನ್ ಅನ್ನ ತೆಗೆದುಕೋ, ಆ ಲ್ಯಾಂಟರ್ನ್ ಅನ್ನ ತೆಗೆದುಕೊಂಡು ಹಚ್ಚು. ಅದರದ್ದು ಏನು ಬೆಳಕು ಇರ್ತದ ಅದನ್ನ ಆ ಹಿಮದಲ್ಲಿ ನಿನಗೆ ಹಾಗೂ ನಿನ್ನ ತಾಯಿಯನ್ನು ಕರೆದುಕೊಂಡು
ತೆಗೆದುಕೊಂಡು ಬರಲಿಕ್ಕೆ ಆ ಬೆಳಕು ಆ ಹಿಮದಲ್ಲಿ ಅನುಕೂಲ ಆಗುತ್ತೆ ಅಂತಂದು ಹೇಳ್ತಾರೆ. ರೈಟ್? ಓಕೆ. ಹಿಮದಿಂದ ಬೆಳಗಿಸಲು ಆ ಲ್ಯಾಂಟರ್ನ್ ಅನ್ನು ತೆಗೆದುಕೊಂಡು ಹೋಗುವಂತಂದು ಹೇಳಿರ್ತಾರೆ. ದೆನ್ ನೆಕ್ಸ್ಟ್ ಸ್ಟ್ಯಾಂಜಾ. That father will I gladly do. This is scarcely afternoon. The minster clock has just struck 2, and the yonder is the moon. That father, ಅದು ಆ ತಂದೆ, will I gladly do, ಅಂದ್ರೆ ನಾನು ಅದನ್ನು ಮಾಡೇ ಮಾಡ್ತೀನಿ. This is scarcely. What is that scarcely? This is scarcely afternoon. ಅಂದ್ರೆ ಈಗ ಮಧ್ಯಾಹ್ನ ಆಗಿದೆ. ಹಾರ್ಡ್ಲಿ ಅಂದ್ರೆ ಈಗ ಮಧ್ಯಾಹ್ನ ಆಗಿದೆ. The minster clock. What is that? The minster clock. ಮಿನ್ಸ್ಟರ್ ಕ್ಲಾಕ್ ಅಂದ್ರೆ ಏನು? ಅಲ್ಲಿ ಏನು ಒಂದು ಚರ್ಚ್ ಇರ್ತದೆ, ಆ ಚರ್ಚ್ ಕ್ಲಾಕ್, ಯಾವಾಗಲೂ ಚರ್ಚಿಗೆ ಅಲ್ಲೊಂದು ಟೈಮ್ ಗಡಿಯಾರ ಇರ್ತದೆ. ರೈಟ್? ಸೊ ಅಲ್ಲಿ ಏನಾಗಿದೆ, ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ 2, ಅಂದ್ರ ಇವಾಗ 2 ಗಂಟೆ ಆಗಿದೆ ಅಂತ ಅರ್ಥ. The minster clock has just struck 2, and yonder ಅಂದ್ರೆ and yonder is the moon. ಅಂದ್ರ ಇವಾಗ ಏನಾಗಿದೆ, ಮಧ್ಯಾಹ್ನ 2 ಗಂಟೆ ಆಗಿದೆ. ಅಲ್ಲಿ ಏನೊಂದು ಮಾನ್ಸ್ಟರ್ ಕ್ಲಾಕ್ ಅಂತ ಹೇಳಿದ್ವಿ, ಅದು ಚರ್ಚ್ ಮೇಲೆ ಇರತಕ್ಕಂಥ ಒಂದು ಗಡಿಯಾರ ಇರ್ತದ. ಆ ಚರ್ಚ್ ಗಡಿಯಾರದಲ್ಲಿ ಎಷ್ಟಾಗಿರ್ತದೆ ಟೈಮು? ಸುಮಾರು 2 ಗಂಟೆ ಟೈಮ್ ಆಗಿರ್ತದ. ಯಾವಾಗ? ಮಧ್ಯಾಹ್ನ. ಹಾರ್ಡ್ಲಿ ನೂನ್. ರೈಟ್? ಮಧ್ಯಾಹ್ನ 2 ಗಂಟೆ ಆಗಿರ್ತದ. ಅಂಡ್ ಯಾಂಡರ್ ಈಸ್ ದ ಮೂನ್. ಅಂದ್ರ ಏನು ಒಂದು ಚಂದಿರ ಬರಬೇಕಲ್ಲ, ಅದಕ್ಕಿಂತ ಸಾಕಷ್ಟು ಟೈಮ್ ಇದೆ. ಫಾರ್ ಅವೇ. ಯಾಂಡರ್, ವೆರಿ ಫಾರ್ ಅವೇ. ಅಂಡ್ ಯಾಂಡರ್ ಈಸ್ ದ ಮೂನ್. ಅಂದ್ರ ಇನ್ನ ರಾತ್ರಿ ಆಗ್ಲಿಕ್ಕೆ ಬಹಳಷ್ಟು ಸಮಯ ಇದೆ. ಯಾಕೆ? ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. At this the father raised his hook and snapped a fagot band. He plied his work, and Lucy took the lantern in her hand. All right? So this stanza, we'll be saying it again in the next class, right? So till now we have been finished with number 20, the 20th line, right? So till there we have completed. The next stanza, I have read it, we'll continue it in the next class. All right? So till then, take care of your health, stay home, stay safe, and the homework is keep reading the textbook. All right? So see you in the next class. Thank you.